ವೆಜೈನಲ್ ಲ್ಯಾಕ್ಸಿಟಿಯಿಂದ ಏನಾಗುತ್ತೆ ಅಂದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು. ಸೊ ದಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಹೈಮನ್ ಏನಿದೆಯೋ ಅದು ಫಸ್ಟ್ ಲೈಂಗಿಕ ಸಂಭೋಗದ ಟೈಮಲ್ಲೇ ಅದು ಟೇರ್ ಆಗಬೇಕು ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಅದು ಅಷ್ಟು ಎಫೆಕ್ಟಿವ್ನೆಸ್ ಇರೋದಿಲ್ಲ ಅವರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಅಥವಾ ಅವರ ಕಮ್ಯುನಿಕೇಷನ್ ಮಾಡೋ ರೀತಿ. ಇದು ಬರೀ ಇಂಟಿಮೇಟ್ ಪ್ರಾಬ್ಲಮ್ಸ್ ಅಥವಾ ಸೆಕ್ಷುವಲ್ ರಿಲೇಟೆಡ್ ಇಶ್ಯೂಸಿಗೆ ಮಾತ್ರ ಟ್ರೀಟ್ಮೆಂಟ್ ಇರೋದು ಅಂತಲೂ ಒಂದು ಇಲ್ಲ. ಮೂತ್ರ ಲೀಕ್ ಆಗೋದು, ಕೆಮ್ಮಿದಾಗ ಸೀನಿದಾಗ ಮೂತ್ರ ಲೀಕ್ ಆಗೋದು, ಆ ಥರ ಫೀಲ್ ಆಗ್ಬೋದು. ಮತ್ತು ಇನ್ನು ವೆಜೈನಲ್ ಲ್ಯಾಕ್ಸಿಟಿಯಿಂದ ಏನಾಗುತ್ತೆ ಅಂದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು. ಈಗ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಂದ ತಕ್ಷಣ ಎಲ್ಲರಿಗೂ ಭಯ ಇರುತ್ತೆ. ಆ ಕಾಂಪ್ಲಿಕೇಶನ್ ಆಯಿತು, ಈ ಪ್ರಾಬ್ಲಮ್ ಆಯಿತು, ಎಸ್ಪೆಷಲಿ ಸೆಲೆಬ್ರಿಟೀಸ್ ಆರ್ ಮೂವಿ ಸ್ಟಾರ್ಸಲ್ಲಿ ಡೂ ಇಟ್ ಯುವರ್ ಸೆಲ್ಫ್ ಅನ್ನೋದು ನಾರ್ಮಲ್ ಆಗಿಬಿಟ್ಟಿದೆ ಇವಾಗ. ವೆಜೈನಲ್ ಟೈಟ್ನಿಂಗಿಗೆ ರೆಮಿಡೀಸ್ ಆಗಿ ಹರ್ಬಲ್ ಪೌಡರ್ಸ್ ಅಥವಾ ರ್ಯಾಂಡಮ್ ಆಯಿಲ್ಸ್ ಯೂಸ್ ಮಾಡ್ತಾರೆ. ಜನರಿಗೆ ಹೇಗಂದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಅಂದರೆ ತುಂಬ ಸೇಫ್ ಅನ್ನೋ ಅಂತ ಒಂದು ನಂಬಿಕೆ ಇದೆ. ವೆಜೈನಲ್ ಡ್ರೈನೆಸ್ಗೆ ಕೊಕೊನಟ್ ಆಯಿಲ್ಸ್ ಯೂಸ್ ಮಾಡೋದು ಅಥವಾ ಜೆಲ್ಸ್ಗಳನ್ನು ಯೂಸ್ ಮಾಡೋದು ಬಳಕೆ ಆಗ್ತಾ ಇದೆ. ವೆಜೈನಲ್ ಡ್ರೈನೆಸ್ ಯಾಕಾಗತ್ತೆ? ಯೂಶಲಿ ಹಾರ್ಮೋನ್ನ ಕೊರತೆಯಿಂದ. ಸೊ ಇದು ಮುಚ್ಚುಮರೆ ಮಾಡುವಂಥದ್ದು ಅಥವಾ ಮುಜುಗರ ಪಡುವಂಥ ವಿಷಯ ಏನಲ್ಲ. ಸೊ ಇಂಟಿಮೇಸಿ ಹೆಲ್ತ್ ಬಗ್ಗೆ ಹೇಳಬೇಕಂತ ಅಂದರೆ ಕೀಪ್ ಇಟ್ ವೆರಿ ಸಿಂಪಲ್ ಅಂತ ಹೇಳ್ತೀವಿ. ಅಂದರೆ ಜಸ್ಟ್ ಕ್ಲೀನ್ ಇಟ್ ವಿತ್ ದ ಪ್ಲೇನ್ ವಾಟರ್. ಸೊ ಆದಷ್ಟು ಬೇರೆ ರೀತಿಯಾದಂಥ ಹಾರ್ಮ್ಫುಲ್ ಕೆಮಿಕಲ್ಸ್, ಹಾರ್ಶ್ ಸೋಪ್ಸ್ ಆಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀವಿ. ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಸೊ ಹೆಣ್ಮಕ್ಕಳ ಪ್ರೈವೇಟ್ ಪಾರ್ಟ್ಸ್, ಜನನಾಂಗಗಳ ಆಕಾರ, ಗಾತ್ರ ಅಥವಾ ಅದರ ಕಾರ್ಯದಲ್ಲಿ ಬದಲಾವಣೆ ತರುವಂತಹ ಒಂದು ಪ್ರೊಸೀಜರ್ಸ್ನ ಮಾಡುವಂಥದ್ದು. ಸೊ ಹಾಗಾಗಿ ಇದು ಬರೀ ಯಂಗರ್ ಜನ್ರೇಷನ್ ಅಥವಾ ಸೆಲೆಬ್ರಿಟೀಸ್ ಅಥವಾ ಮೂವಿ ಸ್ಟಾರ್ಸ್ ಅವರಿಗೆ ಸೀಮಿತವಾದಂತಹ ಪ್ರೊಸೀಜರ್ಸ್ ಅನ್ನುವಂಥ ಒಂದು ತಪ್ಪು ಕಲ್ಪನೆ.